ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಕಂದಾಯ ಇಲಾಖೆಯಿಂದ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ ಒಟ್ಟು 264 RPC ಈ ಒಂದು ವೃಂದದ ಹುದ್ದೆಗಳಿಗೆ KPSC ಮುಖಾಂತರ ಮೊಟ್ಟ ಮೊದಲ ಬಾರಿಗೆ KPSC ಮುಖಾಂತರ ಈ ಒಂದು ಭೂಮಾಪಕರ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಓಕೆನಾ. ಸೊ ಇಲ್ಲಿ ಲೈಸೆನ್ಸ್ ಸರ್ವೇಯರ್ ಅಂತ ಈ ಮುಂಚೆ ಪ್ರತಿ ವರ್ಷ ಕರೆಯಲಾಗ್ತಿತ್ತು. ಸೊ ಇದೇ ಮೊದಲ ಬಾರಿಗೆ ಅಂದರೆ 2017 ನೇಮಕಾತಿ ಮೇಲೆ 7 ವರ್ಷಗಳ ನಂತರ ಈ ಒಂದು ಭೂಮಾಪಕರ ಹುದ್ದೆಗಳಿಗೆ ಈ ಒಂದು ಅರ್ಜಿಯನ್ನು ಕರೆಯಲಾಗಿದೆ. ಇಲ್ಲಿ ನೀವು ನೋಡ್ಬೋದು, ಪ್ರಾರಂಭಿಕ ದಿನಾಂಕ 11/3, ಕೊನೆಯ ದಿನಾಂಕ 10/4. ಮತ್ತು ಈ ಒಂದು ಎಕ್ಸಾಮ್ ಯಾವಾಗ ಇಪ್ಪ ಅಂದ್ರೆ 20 ಮತ್ತು 21ಕ್ಕೆ, ಜುಲೈ 20 ಮತ್ತು 21ಕ್ಕೆ ನಡೆಸಲಾಗ್ತದೆ KPSC ಮುಖಾಂತರ. ಓಕೆನಾ. ನೆಕ್ಸ್ಟು ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕು? ಶೈಕ್ಷಣಿಕ ವಿದ್ಯಾರ್ಹತೆ ಏನು ಬೇಕಪ್ಪ ಅಂದ್ರೆ BE ಒಳಗೆ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ BE ಆಗಿರಬೇಕು, ಅಥವಾ BTech ಆಗಿರಬೇಕು, ಅಥವಾ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿರಬೇಕು. ಇಲ್ಲ ಅಂದರೆ 12th ಸ್ಟ್ಯಾಂಡರ್ಡ್ 60%ಗಿಂತ ಕಡಿಮೆ ಇಲ್ಲದಂತೆ ಗಣಿತ ವಿಷಯದಲ್ಲಿ ಪಡೆದು ಉತ್ತೀರ್ಣರಾಗಿರಬೇಕು. ಅಥವಾ ಈ ಒಂದು ಪೂರ್ವ ಡಿಪ್ಲೊಮಾದಲ್ಲಿ ಈ ಒಂದು ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಅಂತ ಈ ಒಂದು ಪದವಿಯನ್ನು ಹೊಂದಿರಬೇಕು. ಅಥವಾ ಕರ್ನಾಟಕ ಸರ್ಕಾರದ ಉದ್ಯೋಗ ಮತ್ತು ತರಬೇತಿ ಇಲಾಖೆ ನಡೆಸುವ ITI ಇನ್ ಸರ್ವೆ ಟ್ರೇಡ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇದು ಶೈಕ್ಷಣಿಕ ವಿದ್ಯಾರ್ಹತೆ. ಇಲ್ಲಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 600, 2A 2B 3A 3B ಅವರಿಗೆ 300 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ. ಈ ಒಂದು ಉಳಿದ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇದೆ. ಓಕೆನಾ. ಇಲ್ಲಿ ಆಯ್ಕೆಯ ವಿಧಾನ ಹೇಗಿರುತ್ತಪ್ಪ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ. ಅಂದರೆ ಈ ಒಂದು ಎಲ್ಲ ಅಭ್ಯರ್ಥಿಗಳಿಗೆ ಈ ಕನ್ನಡ ಭಾಷಾ ಪರೀಕ್ಷೆಯು ಕಡ್ಡಾಯವಾಗಿದ್ದು, ಇಲ್ಲಿ 150ಗಳ ಒಂದು ಅಂಕಗಳ ಪೈಕಿ 50 ಅಂಕಗಳನ್ನು ಗಳಿಸಲೇಬೇಕು. ಓಕೆನಾ. ನೆಕ್ಸ್ಟು ಮತ್ತೊಂದು ಎಕ್ಸಾಮ್ ಇರ್ತದೆ, ಅವುಗದ ಒಂದು ನಿರ್ದಿಷ್ಟ ಎಕ್ಸಾಮ್. ಇಲ್ಲಿ 2 ಪತ್ರಿಕೆಗಳು ಬರ್ತಾವೆ. ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ, ಅಂದರೆ ಜನರಲ್ ಪೇಪರ್, ಅಂದರೆ ಜನರಲ್ ನಾಲೆಜ್ ಎಲ್ಲ, ಇತಿಹಾಸ, ಭೂಗೋಳ, ಓಕೆ, ಸಾಮಾನ್ಯ ವಿಜ್ಞಾನ, ಓಕೆ, ಈ ಒಂದು ಎಲ್ಲ GK ಪೇಪರ್ ಇರ್ತದೆ. ನೆಕ್ಸ್ಟು ಪತ್ರಿಕೆ 2 ನಿರ್ದಿಷ್ಟ ಪರೀಕ್ಷೆ, ಅಂದರೆ ಒಂದು ನಿರ್ದಿಷ್ಟ ಪತ್ರಿಕೆ ಟೋಟಲ್ 400 ಮಾರ್ಕ್ ಇರ್ತದೆ. 400 ಔಟ್ ಆಫ್ ಎಷ್ಟು ಒಂದು ಹೈಯೆಸ್ಟ್ ಓದಿರಲಿ ಅಷ್ಟು ಆ ಒಂದು ಅಂಕಗಳ ಮುಖಾಂತರ ನೀವೊಂದು ಈ ಒಂದು ಹುದ್ದೆಗಳನ್ನು ಪಡೆಯಬಹುದು. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಹುದ್ದೆಗಳ ವರ್ಗೀಕರಣ ಕೂಡ ಕೊಡಲಾಗಿದೆ. ಯಾವ ಒಂದು ವರ್ಗಗಳಿಗೆ ಯಾವ ಒಂದು ಮೀಸಲಾತಿಯನ್ನು ಕೊಡಲಾಗಿದೆ, ಎಷ್ಟು ಹುದ್ದೆಗಳನ್ನು ಇಲ್ಲಿ ಮಾಡಲಾಗಿದೆ ಅಂತ ಇಲ್ಲಿ ಒಂದು ಎಲ್ಲ ಮಾಹಿತಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ವಯೋಮಿತಿ ಬಂದರೆ ಸಾಮಾನ್ಯ ಅರ್ಹತೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗೆ 35 ವರ್ಷ ಲಾಸ್ಟು. 2A 2B 3A 3Bದವ್ರಿಗೆ 38 ವರ್ಷ. ಆಮೇಲೆ SC ST ಪ್ರವರ್ಗ ಹೊಂದವರಿಗೆ 40 ವರ್ಷ. ಓಕೆನಾ. ನೀವಿಲ್ಲಿ ನೋಡ್ಬೋದು ಪಠ್ಯಕ್ರಮ ಏನೈತಿಪ್ಪ, ಸಿಲೆಬಸ್ ಏನಿದೆ. ಪತ್ರಿಕೆ ಒಂದು ಜನರಲ್ ಪೇಪರ್ ಅಂದ್ರೆ current events, general science, matters of everyday observation and practical knowledge as may expected of a person who has passed the prescribed qualifying examination. ಜನರಲ್ ಪೇಪರ್ ಏನಿಲ್ಲ, GK ಪೇಪರ್ ಟೈಪ್ ಇರ್ತದೆ. ಸ್ಪೆಸಿಫಿಕ್ ಪೇಪರ್ ಅಂದ್ರೆ ಇಲ್ಲಿ ಮ್ಯಾಥಮೆಟಿಕ್ಸ್ 70% ಇರ್ತದೆ, ಆಮೇಲೆ ಫಿಸಿಕ್ಸ್ 20% ಇರ್ತದೆ. ಓಕೆ, ನೋಡಿರಿ ಇಲ್ಲಿ ಮ್ಯಾಥಮೆಟಿಕ್ಸ್ ಇವೆಲ್ಲ ಸಿಲೆಬಸ್ ಕೊಟ್ಟಾರ. ಸೆಟ್ ಥಿಯರಿ, ಸ್ಕ್ವೇರು, ಸೀಕ್ವೆನ್ಸು, ಮೈಟ್ರಸಸ್ಸು,
ಈ ಒಂದು ಎಲ್ಲ ಸಿಲೆಬಸನ್ನು ನೀವು ಇಲ್ಲಿ ನೋಡ್ಬೋದು. ಓಕೆನಾ. ಅಲ್ಜೆಬ್ರಾ, ಜಿಯೋಮೆಟ್ರಿ, ನೋಡಿ ಇಲ್ಲಿ ಫಿಸಿಕ್ಸ್ 20%, ಅಂದರೆ ಟೋಟಲ 90% ಆಯಿತು. ಇನ್ನು 10% ಯಾವುದು? ಇನ್ನು ನೋಡಿ, ಇನ್ನು ರಿಮೈನಿಂಗ್ 10% ವೆರಿ ಈಸಿಯೆಸ್ಟ್ ಟಾಪಿಕ್ ಇದೆ ಅದು. ಓಕೆನಾ. ಜಿಯೋಗ್ರಫಿ. ಯಾಕೆ ಈಸಿಯೆಸ್ಟ್ ನಾನು? ಇದು ಜಿ ಕೆಯಲ್ಲಿ ಆಲ್ರೆಡಿ ಕವರ್ ಆಗಿರ್ತದ, ಅಂದರೆ ಎಡಿಷ್ನಲ್ ನಿಮಗೆ ಇದು 10%. ಸೊ ಅದರಲ್ಲಿ ಮತ್ತು ಜಿಯೋಗ್ರಫಿಯಲ್ಲಿ ಏನೇನು ಅರ್ಥದ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ, ಲಿಥೋಸ್ಫಿಯರ್ ಮತ್ತು ಮ್ಯಾಪ್ಸು, ಆಮೇಲೆ ಫಿಸಿಕಲ್ ಫೀಚರ್ಸ್ ಇನ್ ಇಂಡಿಯಾ ಆಫ್ ಇಂಡಿಯಾ. ಈ ಒಂದು ಕೆಲವು ಈ 4 ಟಾಪಿಕ್ಗಳನ್ನು ನೀವು ಇದು ಮಾಡಿದ್ರೆ ಇಲ್ಲಿ 10 ಮಾರ್ಕ್ ಫಿಕ್ಸ್ ಕಂಪಲ್ಸರಿ ನಿಮಗೆ ಕಟ್ಟಿಟ್ಟ ಬುತ್ತಿ. ಓಕೆನಾ. ಇದಿಷ್ಟು ಈ ಒಂದು ಭೂಮಾಪಕರ ಹುದ್ದೆಗಳ ಬಗ್ಗೆ ಆಯಿತು. ಈ ಒಂದು ಭೂಮಾಪಕರ ಒಂದು ಹುದ್ದೆಯನ್ನು ಯಾವ ರೀತಿ ಪಡೆಯಬೇಕು, ಯಾವ ಥರ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ತಪ್ಪದೆ ಈ ಒಂದು ವಿಡಿಯೋವನ್ನು ನೋಡಲಿಕ್ಕೆ ಮರೆಯಬೇಡಿ. ಧನ್ಯವಾದಗಳು.